ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ KS ಮುಖ್ಯ ಪರೀಕ್ಷೆಯ ಪ್ರಶ್ನೆಗಳ ಚರ್ಚಾ ಸರಣಿಯ ಭಾಗವಾಗಿ ಪ್ರಥಮ ಪ್ರಶ್ನೆ ಕುರಿತು ಚರ್ಚೆಯನ್ನು ಮಾಡೋಣ. ಇವತ್ತಿನ ಪ್ರಶ್ನೆ ಅಶೋಕನ ಧಮ್ಮ ಪರಿಕಲ್ಪನೆಯನ್ನ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಯನ್ನ 2021ರ KS ಮುಖ್ಯ ಪರೀಕ್ಷೆಯ ಪತ್ರಿಕೆ 1ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆ ಕುರಿತು ನೀವು ಕೂಡ ಉತ್ತರವನ್ನ ಬರೆಯುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಚರ್ಚೆಯನ್ನ ಆರಂಭಿಸೋಣ. ಪ್ರಶ್ನೆಯನ್ನ ಇನ್ನೊಂದು ಸಲ ನೋಡೋಣ. ಅಶೋಕನ ಧಮ್ಮ ಪರಿಕಲ್ಪನೆಯನ್ನ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಥಮ ಬಾರಿಗೆ ಇತಿಹಾಸವನ್ನ ಓದೋರ್ಗೆ ಕನ್ಫ್ಯೂಸ್ ಆಗುತ್ತೆ, ಧಮ್ಮ ಅಂದ್ರೆ ಏನು ಅಂತ. ಸೊ ಧಮ್ಮ ಅನ್ನೋದು ಪ್ರಾಕೃತ ಪದ ಆಗುತ್ತೆ. ಸೊ ಪ್ರಾಕೃತ ಪದ, ಸೊ ಧರ್ಮದ ಒಂದು ಪ್ರಾಕೃತ ಪದ ಆಗುತ್ತೆ. ಧರ್ಮ ಅನ್ನೋದು ಸಂಸ್ಕೃತ ಪದ ಆಗುತ್ತೆ. ಸೊ ಧರ್ಮ ಅನ್ನೋದು ಸಂಸ್ಕೃತ ಪದ, ಧಮ್ಮ ಅನ್ನೋದು ಪ್ರಾಕೃತ ಪದ. ಸೊ ಅಶೋಕನ ಧರ್ಮ ಪರಿಕಲ್ಪನೆಯನ್ನ ವಿವರಿಸಿ ಅಥವಾ ಅಶೋಕನ ಧಮ್ಮ ಪರಿಕಲ್ಪನೆಯನ್ನ ವಿವರಿಸಿ ಅಂತ ಇದರ ಅರ್ಥ ಆಗುತ್ತೆ. ಸೊ ವಿವರಿಸಿ, ಚರ್ಚಿಸಿ, ವಿಶ್ಲೇಷಿಸಿ ಇದರ ನಡುವಿನ ವ್ಯತ್ಯಾಸವನ್ನು ತಿಳ್ಕೋಬೇಕಾಗತ್ತೆ. KS ಮೇನ್ಸ್ ಅಥವಾ ಮುಖ್ಯ ಪರೀಕ್ಷೆಯಲ್ಲಿ ಸೊ ಇಂತಹ ಪದಗಳನ್ನು ನಾವು ಪ್ರಶ್ನೆಗಳಲ್ಲಿ ಕಾಣ್ತೀವಿ. ವಿವರಿಸಿ, ಚರ್ಚಿಸಿ, ವಿಶ್ಲೇಷಿಸಿ ಅಂತ. ಸೊ ಇಲ್ಲಿ ಕೇವಲ ವಿವರಿಸಿ ಅಂತ ಕೊಟ್ಟಿದ್ದಾರೆ, ಚರ್ಚಿಸಿ ಅಂತ ಕೊಟ್ಟಿಲ್ಲ. ಚರ್ಚಿಸಿ ಅಂತಂದಾಗ ಅಶೋಕನ ಧರ್ಮ ಪರಿಕಲ್ಪನೆಯನ್ನ ಮತ್ತೊಂದು ಧರ್ಮ ಪರಿಕಲ್ಪನೆಯ ಜೊತೆಗೆ ಹೋಲಿಕೆ ಮಾಡಿ ಚರ್ಚೆ ಮಾಡಬೇಕಾಗತ್ತೆ ಅಥವಾ ವ್ಯತ್ಯಾಸವನ್ನ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅಶೋಕನ ಧರ್ಮ ಅಥವಾ ಧರ್ಮ ಪರಿಕಲ್ಪನೆಯನ್ನ ವಿವರಿಸಿ ಅಂತ. ಸೊ ಏನ್ ಬರಿಬೇಕು ಇದಕ್ಕೆ ಆನ್ಸರ್ಸ್ ಅನ್ನ ಅಂತ ನೀವು ಕೂಡ ಪ್ರಯತ್ನವನ್ನ ಪಡಬೇಕು. ಸೊ ಭಾರತದ ಇತಿಹಾಸವನ್ನು ನೋಡಿದಾಗ ಎಲ್ಲ ರಾಜರು, ಪ್ರತಿಯೊಬ್ಬ ರಾಜರು ಕೂಡ ಸಂಪತ್ತಿಗಾಗಿ, ಸೊ ಅಲ್ಲಿ ಇದ್ದಂತಹ ಒಂದು ಐಶ್ವರ್ಯ ಸಂಪತ್ತಿಗಾಗಿ ಅಥವಾ ತಮ್ಮ ಸ್ವಪ್ರತಿಷ್ಠೆಗಾಗಿ, ಎಲ್ಲರಿಗಿಂತ ನಾನೇ ಶೂರ, ನಾನೇ ಧೀರ ಅಥವಾ ನಾನೇ ಚಕ್ರವರ್ತಿ ಅನ್ನುವಂಥ ಒಂದು ಪ್ರತಿಷ್ಠೆಗಾಗಿ ಯುದ್ಧಗಳನ್ನ ಮಾಡ್ತಾ ಇದ್ರು. ಸೊ ಯುದ್ಧಗಳನ್ನ ಮಾಡ್ತಾ ಇರುವಂತಹ ಉದ್ದೇಶನೇ ಒಂದು ಸ್ವಪ್ರತಿಷ್ಠೆ ಅಥವಾ ಒಂದು ಸಂಪತ್ತನ್ನ ಕ್ರೋಢೀಕರಣ ಮಾಡ್ಕೊಳ್ಳೋಕೆ ಒಂದು ಯುದ್ಧಗಳನ್ನ ಮಾಡ್ತಾ ಇದ್ರು, ಆ ದಿಗ್ವಿಜಯವನ್ನ ಸಾಧಿಸ್ತಾ ಇದ್ರು. ಆದ್ರೆ ಇಂತಹ ರಾಜರುಗಳ ನಡುವೆ ಪ್ರಿಯದರ್ಶಿನಿ ಅಶೋಕನಿಗಿದ್ದಂತ ಒಂದು ಬಿರುದು ಪ್ರಿಯದರ್ಶಿನಿ ಅಶೋಕ ವಿಭಿನ್ನವಾಗಿ ನಿಲ್ತಾನೆ. ಯಾಕೆ ವಿಭಿನ್ನವಾಗಿ ನಿಲ್ತಾನೆ ಅಂತಂದ್ರೆ, ಕಳಿಂಗ ಯುದ್ಧ ಆದ್ಮೇಲೆ ಅಶೋಕ ಕಳಿಂಗ ಯುದ್ಧ ಮಾಡ್ತಾನೆ, ಕಳಿಂಗ ಯುದ್ಧ ಆದ್ಮೇಲೆ ಸಾವು ನೋವುಗಳಿಗೆ ಕಾರಣವಾಗುವಂತಹ ಒಂದು ದಿಗ್ವಿಜಯ ಬೇಡ ನನಗೆ. ಯಾಕಂದ್ರೆ ಕಳಿಂಗ ಯುದ್ಧ ಆದ್ಮೇಲೆ ಎಷ್ಟೊಂದು ಸಾವು ನೋವುಗಳಾಗತ್ತೆ, ಅದನ್ನ ನೋಡಿದಂತಹ ಅಶೋಕನಿಗೆ ಒಂದು ಮನಪರಿವರ್ತನೆ ಆಗುತ್ತೆ. ಸೊ ಸಾವು ನೋವುಗಳಿಗೆ ಕಾರಣವಾಗುವಂತಹ ದಿಗ್ವಿಜಯಕ್ಕಿಂತ ಜನರ ಹೃದಯ ಗೆಲ್ಲುವ ಧರ್ಮ ವಿಜಯವೇ ಶ್ರೇಷ್ಠ ಎಂದು ಅಶೋಕ ಕಂಡುಕೊಳ್ಳುತ್ತಾನೆ. ಯಾವಾಗ? ಕಳಿಂಗ ಯುದ್ಧದ ನಂತರ. ಕಳಿಂಗ ಯುದ್ಧದಲ್ಲಿ ಆದಂತಹ ಸಾವು ನೋವುಗಳನ್ನು ಕಂಡಂತಹ ಅಶೋಕ ದುಃಖಿತನಾಗ್ತಾನೆ. ಅವನಿಗೆ ಒಂದು ದುಃಖ ಆಗತ್ತೆ. ಸೊ ಆ ಒಂದು ಸಾವು ನೋವುಗಳಿಗೆ ನಾನು ಕಾರಣ ಆದ್ನಾ? ಸೊ ನನ್ನ ಒಂದು ಸ್ವಪ್ರತಿಷ್ಠೆಗೆ ಅಥವಾ ಒಬ್ಬ ರಾಜ ವಿಜೃಂಭಣೆ ಮಾಡೋಕೆ ಸೈನಿಕರು ಸಾಯ್ಬೇಕಾ ಅಥವಾ ಪ್ರಜೆಗಳು ಸಾಯ್ಬೇಕಾ, ಸಾವು ನೋವುಗಳು ಆಗ್ಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಅಶೋಕನ ಮನದಲ್ಲಿ ಮೂಡುತ್ತೆ. ಸೊ ಅಶೋಕ ದುಃಖಿತನಾಗಿ ಭವಿಷ್ಯದಲ್ಲಿ ಯುದ್ಧ ಮಾಡಬಾರ್ದು ಅಂತ ಹೇಳಿ ಒಂದು ನಿರ್ಣಯವನ್ನ ಕೈಗೊಳ್ತಾನೆ. ಯಾವಾಗ? ಕಳಿಂಗ ಯುದ್ಧದ ನಂತರ ಆದಂತ ಸಾವು ನೋವುಗಳನ್ನ ನೋಡಿ ಅವನಿಗೆ ಮನ ಪರಿವರ್ತನೆ ಆಗುತ್ತೆ. ಸೊ ಇಂಥ ಒಂದು ನಿರ್ಣಯವನ್ನ ಕೈಗೊಂಡು ಧರ್ಮ ವಿಜಯದ ನೀತಿಯನ್ನ, ಸೊ ದಿಗ್ವಿಜಯದ ನೀತಿ ಅಲ್ಲ, ಎಲ್ಲಾ ರಾಜರಿಗಿದ್ದಿದ್ದು ದಿಗ್ವಿಜಯದ ನೀತಿ, ಆದ್ರೆ ಅಶೋಕ ಧರ್ಮ ವಿಜಯದ ನೀತಿಯನ್ನ ಅನುಸರಿಸ್ತಾನೆ. ಸೊ ಹೀಗೆ 19ನೇ ಬಂಡೆಗಲ್ಲು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ನೆನ್ಪಿಟ್ಕೋಬೇಕು, 19ನೇ ಬಂಡೆಗಲ್ಲು ಶಾಸನದಲ್ಲಿ ಈ ರೀತಿಯಾದಂತಹ ಉಲ್ಲೇಖ ಇದೆ. ಸೊ ಈ ಒಂದು ಇನ್ಸಿಡೆಂಟ್ ಬಗ್ಗೆ, ಈ ಒಂದು ಅಶೋಕನ ಮನಪರಿವರ್ತನೆಯ ಬಗ್ಗೆ ಒಂದು ಉಲ್ಲೇಖ ಇದೆ. ಸೊ 19ನೇ ಬಂಡೆಗಲ್ಲು ಶಾಸನ, ಇದ್ರ ಬಗ್ಗೆ ಫಿಲಿಮ್ಸ್ ಅಲ್ಲಿ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. 19ನೇ ಬಂಡೆಗಲ್ಲು ಶಾಸನ ಯಾರ್ದು, ಏನ್ ಹೇಳುತ್ತೆ ಅಂತ. ಸೊ ಅದು ಕೂಡ ನೀವು ಇಂಪಾರ್ಟೆಂಟ್ ಆಗತ್ತೆ. ರೋಮಿಲಾ ಥಾಫರ್ ಒಂದು ಫೇಮಸ್ ಹಿಸ್ಟೋರಿಯನ್. ಯಾರು? ರೋಮಿಲಾ ಥಾಫರ್ ಅವರು ಒಂದ್ ಕಡೆ ಹೇಳ್ತಾರೆ, ಅವ್ರ ಪ್ರಕಾರ ಸಹಿಷ್ಣುತೆ, ಅಹಿಂಸೆ, ಪ್ರಜಾ ಕಲ್ಯಾಣ ಅಶೋಕನ ಧಮ್ಮದಲ್ಲಿ ಅಡಕವಾಗಿದೆ ಅಂತ. ಅಂದ್ರೆ ನಾವು ಸಹಿಷ್ಣುತೆ, ನಮ್ಗೆ ಆದಂತ ಒಂದು ಪೇಷನ್ಸ್ ಇರಬೇಕಾಗತ್ತೆ, ಧರ್ಮ ಸಹಿಷ್ಣುತೆ, ನನ್ನ ಧರ್ಮಕ್ಕೆ ನಾನು ಶ್ರೇಷ್ಠ ಅಥವಾ ಒಂದು ಧರ್ಮ ಶ್ರೇಷ್ಠ ಅನ್ನೋದಕ್ಕಿಂತ ಎಲ್ಲರನ್ನ ಒಳಗೊಂಡಂತೆ ನಾನು ಒಬ್ಬ ಧರ್ಮವನ್ನ ರಚನೆ ಮಾಡಬೇಕು, ಎಲ್ಲರನ್ನ ಕೂಡ ಒಂದು ಕ್ರೋಢೀಕರಣ ಮಾಡ್ಕೋಬೇಕಾಗತ್ತೆ. ಸೊ
ರೋಮಿಲಾ ಥಾಪರ್ ಅವರ ಪ್ರಕಾರ ಅಶೋಕನ ಧರ್ಮದಲ್ಲಿ ಸಹಿಷ್ಣುತೆ ಇತ್ತು. ಸೊ ಕೇವಲ ನನ್ನ ಧರ್ಮ ಮಾತ್ರ ಶ್ರೇಷ್ಠ ಅಂತಲ್ಲ, ಎಲ್ಲರನ್ನ ಒಳಗೋಬೇಕಾಗತ್ತೆ, ಎಲ್ಲರನ್ನ ಕೂಡ ನಾನು ಒಂದು ಕ್ರೋಢೀಕರಣ ಮಾಡ್ಕೋಬೇಕು, ಸಹಿಷ್ಣುತೆಯನ್ನ ಅದರಲ್ಲಿ ತಗೋಬೇಕು ಅವ್ರನ್ನ. ಅದೇ ರೀತಿ ಅಹಿಂಸೆ ಕೂಡ ಇರುತ್ತೆ ಅಶೋಕನ ಧರ್ಮದಲ್ಲಿ, ಯಾರನ್ನ ಕೂಡ ಹಿಂಸೆ ಮಾಡಬಾರ್ದು. ಸೊ ಒಂದು ಪ್ರಾಣಿ ಆಗ್ಲಿ ಅಥವಾ ಒಂದು ಪಶು ಪ್ರಾಣಿ ಅಥವಾ ಮಾನವರಿಗೆ ಯಾರಿಗೂ ಕೂಡ ಹಿಂಸೆ ಮಾಡಬಾರ್ದು. ಅಹಿಂಸೋ ಪರಮೋ ಧರ್ಮ ಅಂತ ನಾವು ಹೇಳ್ತೀವಿ. ಅಹಿಂಸೆ ಒಂದು ಧರ್ಮದ ಪರಮ ಶ್ರೇಷ್ಠ ಅಂತ ನಾವು ಕರಿತೀವಿ. ಆ ಅಹಿಂಸೆ ಕೂಡ ಅಶೋಕನ ಒಂದು ಧರ್ಮದಲ್ಲಿ ಅಡಕವಾಗಿತ್ತು ಅಂತ. ಇನ್ನು ಪ್ರಜಾ ಕಲ್ಯಾಣ, ಸೊ ಪ್ರಜೆಗಳಿಗೆ ಏನೇನು ಬೇಕಾಗುತ್ತೆ, ಪ್ರಜೆಗಳಿಗೆ ಒಂದು ಆರೋಗ್ಯ ಆಗಿರ್ಬೋದು, ಒಂದು ನೀರಿನ ಸೌಲಭ್ಯ ಆಗಿರ್ಬೋದು, ಅವರಿಗೆ ವಾಸಕ್ಕೆ ಸ್ಥಳ ಆಗಿರ್ಬೋದು, ಏನು ಪ್ರಜೆಗಳಿಗೆ ಏನು ಕೊಟ್ಟರೆ ಅವರ ಒಂದು ಕಲ್ಯಾಣ ಆಗುತ್ತೆ. ಪ್ರಜೆಗಳಿಗೆ ಏನು ಕೊಟ್ಟರೆ ಅವರು ಸುಖವಾಗಿರ್ತಾರೆ, ಪ್ರಜೆಗಳಿಗೆ ನಾವು ಏನು ಕೊಟ್ಟಾಗ ಒಂದು ಸಮಾಜ ಚೆನ್ನಾಗಿರುತ್ತೆ ಅಂತ ಒಂದು ಪ್ರಜಾ ಕಲ್ಯಾಣ ಕೂಡ ಅಶೋಕನ ಧರ್ಮದಲ್ಲಿ ಅಡಕವಾಗಿತ್ತು ಅಂತ ಹೇಳಿ ರೋಮಿಲಾ ಥಾಪರ್ ಅವರು ಹೇಳ್ತಾರೆ. ಧರ್ಮನಿಷ್ಠೆ ಹೊಂದಿರುವವರು ತಂದೆ ತಾಯಿಗಳಿಗೆ ವಿಧೇಯರಾಗಿರ್ಬೇಕು. ಧರ್ಮನಿಷ್ಠೆ ಹೊಂದಿರುವವರು ತಂದೆ ತಾಯಿಗಳಿಗೆ ವಿಧೇಯರಾಗಿರ್ಬೇಕಾಗತ್ತೆ, ಅವರಿಗೆ ಒಂದು ಗೌರವವನ್ನು ಕೊಡಬೇಕಾಗತ್ತೆ, ಗುರುಗಳಿಗೂ ಕೂಡ ಒಂದು ಗೌರವವನ್ನು ತೋರ್ಬೇಕು. ಪ್ರತಿಯೊಬ್ಬರು ಸತ್ಯವನ್ನ ಹೇಳಬೇಕಾಗತ್ತೆ, ಪ್ರತಿಯೊಬ್ಬರು ಕೂಡ ಸತ್ಯವನ್ನ ಹೇಳಬೇಕು. ಸೇವಕರು, ಕಿರಿಯರು ಮತ್ತು ಅವಲಂಬಿತರನ್ನ ಪ್ರೀತಿಯಿಂದ ಕಾಣಬೇಕು. ಮಾನವರಿಗಾಗಲಿ ಅಥವಾ ಮೂಕ ಪ್ರಾಣಿಗಳಿಗಾಗಲಿ ಹಿಂಸಿಸಬಾರದು. ಕ್ರೋಪ, ಕ್ರೌರ್ಯ, ದುಂದು ವೆಚ್ಚಗಳನ್ನು ನಿಗ್ರಹಿಸಬೇಕು. ಇವೆಲ್ಲ ಅಶೋಕನ ಧರ್ಮನಿಷ್ಠೆಯ ಗುಣಗಳಾಗಿದ್ದು. ನಾನು ಆಲ್ರೆಡಿ ರೋಮಿಲಾ ಥಾಪರ್ ಅವರ ಒಂದು ಪಾಯಿಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದೆ, ಏನಂದ್ರೆ ಅಹಿಂಸೆ, ಪ್ರಾಣಿಗಳಾಗ್ಲಿ ಮಾನವರಾಗ್ಲಿ ಯಾರಿಗೂ ಕೂಡ ಹಿಂಸೆ ಮಾಡಬಾರದು, ಸತ್ಯವನ್ನ ಹೇಳಬೇಕು, ತಂದೆ ತಾಯಿಗಳಿಗೆ ವಿಧೇಯರಾಗಿರ್ಬೇಕು, ಗುರುಗಳಿಗೆ ಗೌರವವನ್ನು ತೋರಬೇಕು. ಇವೆಲ್ಲವೂ ಕೂಡ ಒಂದು ಬೇಸಿಕ್ ಎಥಿಕ್ಸ್. ಸೊ ಬೇಸಿಕ್ ಎಥಿಕ್ಸ್ ಇವೆಲ್ಲವೂ ಕೂಡ ಒಂದು ನೈತಿಕ ಮೌಲ್ಯಗಳು. ಇಂತಹ ಮೌಲ್ಯಗಳು ಅಶೋಕನ ಧರ್ಮದಲ್ಲಿ ಅಡಕವಾಗಿದ್ವು ಅನ್ನೋದು ಕೂಡ ರೋಮಿಲಾ ಥಾಪರ್ ಅವರ ಹೇಳಿಕೆಯಲ್ಲಿ ವ್ಯಕ್ತವಾಗುತ್ತೆ. ಇವೆಲ್ಲ ಕೂಡ ಅಶೋಕನ ಧರ್ಮನಿಷ್ಠೆಯ ಗುಣಗಳಾಗಿದ್ವು. ಅಶೋಕ ಧರ್ಮಕ್ಕೆ ಶ್ರೇಷ್ಠ ಕೊಡುಗೆಯನ್ನು ನೀಡ್ತಾನೆ. ಯಾವುದು? ಅಶೋಕ ಧರ್ಮಕ್ಕೆ. ಯಾಕಂದ್ರೆ ಅಶೋಕ ಉಪಗುಪ್ತನೆಂಬ ಒಬ್ಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ನೆನ್ಪಿಟ್ಕೋಬೇಕು ಈ ಪಾಯಿಂಟ್ ಅನ್ನ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಶೋಕ ಯಾರ ಸಹಾಯದಿಂದ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ದ ಅಂತ ಕೇಳಿದ್ರೆ, ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಇನ್ನು ಬಾಬ್ರು ಶಾಸನದ ಪ್ರಕಾರ, ನೆನ್ಪಿಟ್ಕೊಳ್ಳಿ, ಬಾಬ್ರು ಶಾಸನದ ಪ್ರಕಾರ ಅಶೋಕ ಬೌದ್ಧ ತ್ರಿರತ್ನಗಳಾದಂತಹ ಬುದ್ಧ, ಸಂಘ ಮತ್ತು ಧರ್ಮದಲ್ಲಿ ಅಚಲವಾದಂತಹ ನಂಬಿಕೆ ಇತ್ತು ಅವನಿಗೆ. ಯಾರಿಗೆ? ಅಶೋಕನಿಗೆ. ಬೌದ್ಧ ತ್ರಿರತ್ನಗಳಾದಂತಹ ಬುದ್ಧ, ಸಂಘ ಮತ್ತು ಧರ್ಮ, ಈ ಮೂರರಲ್ಲೂ ಕೂಡ ಅಚಲವಾದ ನಂಬಿಕೆಯನ್ನು ಅಶೋಕ ಹೊಂದಿದ್ದ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಧರ್ಮ ಯಾತ್ರೆಗಳನ್ನು ಕೈಗೊಳ್ತಾನೆ. ನೆನ್ಪಿಟ್ಕೊಳ್ಳಿ, ಎಲ್ಲರೂ ಕೂಡ ಒಂದು ದಿಗ್ವಿಜಯದ ಯಾತ್ರೆಗಳನ್ನು ಕೈಗೊಂಡ್ರೆ ಅಥವಾ ಅಶ್ವಮೇಧ ಯಾಗವನ್ನ ಮಾಡ್ತಾರೆ, ಸೊ ಒಂದು ಚಕ್ರವರ್ತಿ ಆಗೋಕೆ ಯಾಗವನ್ನ ಮಾಡ್ತಾರೆ. ಆದ್ರೆ ಅಶೋಕ ಏನ್ ಮಾಡ್ತಾನೆ? ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಧರ್ಮ ಯಾತ್ರೆಗಳನ್ನ ಕೈಗೊಳ್ತಾನೆ. ಸೊ ಇತಿಹಾಸದಲ್ಲಿ ಧರ್ಮಕ್ಕೆ ಅಥವಾ ಧರ್ಮದ ಸಲುವಾಗಿ ಯಾತ್ರೆಯನ್ನ ಕೈಗೊಂಡಂತಹ ಏಕೈಕ ಒಬ್ಬ ರಾಜ ಅಶೋಕ ಆಗ್ತಾನೆ ಇತಿಹಾಸದ ಪುಟಗಳನ್ನ ನೋಡಿದಾಗ. ಸೊ ಧರ್ಮ ಯಾತ್ರೆಗಳನ್ನ ಕೈಗೊಳ್ತಾನೆ. ಲುಂಬಿಣಿ, ಗಯಾ, ಸಾರಾನಾಥ್, ಹೀಗೆ ಬುದ್ಧನಿಗೆ ಸಂಬಂಧಿಸಿದ ಸ್ಥಳಗಳಿಗೆ ಭೇಟಿಯನ್ನ ನೀಡ್ತಾನೆ, ಧರ್ಮ ಯಾತ್ರೆಯನ್ನ ಕೈಗೊಳ್ತಾನೆ. ಲುಂಬಿಣಿಗೆ ಭೇಟಿ ನೀಡ್ತಾನೆ, ಸಾರಾನಾಥ್, ಗಯಾ, ಬೋಧ್ಗಯಾ ಅಂತ ನಾವೇನ್ ಕರಿತೀವಿ ಇಂತಹ ಸ್ಥಳಗಳಿಗೆ ಭೇಟಿಯನ್ನ ನೀಡ್ತಾನೆ. ಲುಂಬಿಣಿಯಲ್ಲಿ ರುಮಿಂಡೈ ಶಾಸನ ಹಾಗೂ ಒಂದು ಸ್ತೂಪವೊಂದನ್ನು ನಿರ್ಮಾಣ ಮಾಡ್ತಾನೆ. ಕ್ರಿಸ್ತಪೂರ್ವ 751ರಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಕೂಡ ನಡೆಸ್ತಾನೆ. ಹೀಗೆ ಅಶೋಕ ಧರ್ಮ ಪ್ರಚಾರಕ್ಕೆ ಹಲವಾರು ಧರ್ಮ ಯಾತ್ರೆಗಳನ್ನು ಕೈಗೊಂಡು ಅದೇ ರೀತಿ ಬೌದ್ಧ ಸಮ್ಮೇಳನವನ್ನು ಕೂಡ ನಡೆಸ್ತಾನೆ. ಸೊ ಈ ಒಂದು ಸ್ಲೈಡ್ ಅಲ್ಲಿ ಉಪಗುಪ್ತ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರೆಂಬ ವಿಶೇಷ ಅಧಿಕಾರಿಗಳನ್ನು ನೇಮಿಸ್ತಾನೆ. ಧರ್ಮ ಮಹಾಮಾತ್ರ ಅಂತ ನಾವು ಕರೀತೀವಿ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ವಿದೇಶಗಳಿಗೆ ಧರ್ಮ ಪ್ರಚಾರಕರನ್ನ ಕೂಡ ನೇಮಿಸ್ತಾನೆ. ಕೇವಲ ಭಾರತದ ಗಡಿಗೆ ಮಾತ್ರ ಪ್ರಚಾರ ಮಾಡಲಿಲ್ಲ. ಸೊ ಕೇವಲ ಭಾರತದ ಗಡಿಯ ಒಳಗಡೆ ಪ್ರಚಾರ ಮಾಡಲಿಲ್ಲ, ಭಾರತದ ಗಡಿಯನ್ನು ದಾಟಿ ವಿದೇಶಗಳಿಗೂ ಕೂಡ, ಹೊರದೇಶಗಳಿಗೆ ಕೂಡ ಒಂದು ಧರ್ಮ ಪ್ರಚಾರಕ್ಕಾಗಿ ಒಂದು ನೇಮಿಸಿ ಕಳಿಸ್ತಾನೆ ಧರ್ಮ ಪ್ರಚಾರಕರನ್ನ. ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನ ಶ್ರೀಲಂಕಾಗೆ ಕಳಿಸ್ತಾನೆ. ಧರ್ಮ ಪ್ರಚಾರಕ್ಕೆ ಶ್ರೀಲಂಕಾಗೆ ಕಳಿಸ್ತಾನೆ, ನೆನ್ಪಿಟ್ಕೋಬೇಕಾಗತ್ತೆ.
ಅಶೋಕನ ಧಮ್ಮ ಎಲ್ಲಾ ಧರ್ಮಗಳ ಮೂಲಭೂತ ತತ್ವಗಳನ್ನ ಒಳಗೊಂಡಿತ್ತು. ಸೊ ಯಾವುದೇ ಒಂದು ಬೇರೆ ಬೇರೆ ಧರ್ಮ ಇತ್ತು ಆ ಒಂದು ಟೈಮಲ್ಲಿ, ಸೊ ಎಲ್ಲಾ ಧರ್ಮಗಳ ಸಾರ ಮೂಲಭೂತ ತತ್ವಗಳನ್ನ ಅಶೋಕನ ಧಮ್ಮ ಅಥವಾ ಧಮ್ಮ ಪರಿಕಲ್ಪನೆಯಲ್ಲಿ ಒಳಗೊಂಡಿತ್ತು. ಅದೊಂದು ನೀತಿ ಧರ್ಮ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ನೀತಿ ನೈತಿಕ. ಯಾಕಂದ್ರೆ ಅಶೋಕನ ಧರ್ಮವನ್ನ ನೋಡಿದಾಗ ಅಶೋಕನ ಧರ್ಮದಲ್ಲಿ ಹೆಚ್ಚಾಗಿ ಎಲ್ಲವೂ ಕೂಡ ನೈತಿಕ ಮೌಲ್ಯಗಳನ್ನ ಹೊಂದಿದೆ. ಯಾರಿಗೂ ಕೂಡ ಒಂದು ಕೋಪ ಬರೋದಾಗ್ಲಿ ಅಥವಾ ಬೇಜಾರು ಮಾಡೋದಾಗ್ಲಿ, ಯಾರನ್ನು ಕೂಡ ಹೀಯಾಳಿಸುವಂತಹ ಗುಣಗಳಿಲ್ಲ, ಯಾರಿಗೂ ಕೂಡ ಫೋರ್ಸ್ ಮಾಡುವಂತಹ ಗುಣಗಳಿಲ್ಲ. ಎಲ್ಲವೂ ಕೂಡ ನೈತಿಕ ಮೌಲ್ಯಗಳನ್ನು ಹೊಂದಿರುವಂತಹ ಒಂದು ಧರ್ಮ ಅಶೋಕನ ಧರ್ಮ. ರೋಮಿಲಾ ತಾಫರ್ ಹಾಗೂ RC ಮಜುಮ್ದಾರ್ ಅವರ ಪ್ರಕಾರ ಅಶೋಕನ ಧರ್ಮ ಅನ್ನೋದಕ್ಕಿಂತ ಒಂದು ರಾಜಕೀಯ ನೀತಿ ಅಥವಾ ರಾಜಕೀಯ ನೀತಿ ಸಂಹಿತೆ ಎಂದು ಕರೆದ್ರೂ ಕೂಡ ತಪ್ಪಾಗಲ್ಲ ಅಂತ ಹೇಳಿ ರೋಮಿಲಾ ತಾಫರ್ ಹಾಗೂ RC ಮಜುಮ್ದಾರ್ ಅವರು ಹೇಳ್ತಾರೆ. ಸೊ ಬಹಳ ಕ್ಲಿಯರ್ ಆಗಿ ಒಂದು ಗೊತ್ತಾಗ್ತಾ ಇದೆ, ರಾಜಕೀಯ ನೀತಿ ಅಂತ ಅರ್ಥ. ರಾಜಕೀಯ ನೀತಿ ಯಾಕೆ? ರಾಜಕೀಯ ನೀತಿಯಲ್ಲಿ ಇಲ್ಲಿನ ಒಂದು ನೈತಿಕ ಮೌಲ್ಯ ಇರಬೇಕಾಗತ್ತೆ. ಒಂದು ರಾಜಕೀಯ ನೀತಿ ನೈತಿಕ ಮೌಲ್ಯದ ಅಥವಾ ನೈತಿಕ ತಳಹದಿಯ ಮೇಲೆ ಇದ್ದಾಗ ಆ ಒಂದು ರಾಜ್ಯದಲ್ಲಿ ವಾಸ ಮಾಡುವಂತಹ ಪ್ರಜೆಗಳು ನೆಮ್ಮದಿಯಿಂದ ಇರ್ತಾರೆ. ಯಾಕಂದ್ರೆ ಯಾರಿಗೂ ಕೂಡ ಹಿಂಸೆ ಮಾಡೋದಿಲ್ಲ, ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಮಾಡೋದಿಲ್ಲ, ಪ್ರಜಾ ಕಲ್ಯಾಣ ಇದೆ ಈ ಒಂದು ಧರ್ಮದಲ್ಲಿ. ಸೊ ಪ್ರಜಾ ಕಲ್ಯಾಣ ಇದ್ದಾಗ ಆ ಒಂದು ಸಂಪೂರ್ಣ ರಾಜ್ಯ ನೆಮ್ಮದಿಯಿಂದ ಇರುತ್ತೆ. ಸೊ ಇದೇ ಇಲ್ಲಿ ಹೇಳ್ತಾ ಇದ್ದಾರೆ ರೋಮಿಲಾ ತಾಪರ್ ಮತ್ತು RC ಮಜುಮ್ದಾರ್ ಅವರು. ರಾಜಕೀಯ ನೀತಿ ಸಂಹಿತೆ ಅಂದ್ರೂ ಕೂಡ ತಪ್ಪಾಗಲ್ಲ ಅನ್ನೋದು ಉಚಿತ ಅಂತ ಹೇಳಿ ಹೇಳ್ತಾರೆ. ಯಾವ ಧರ್ಮದಲ್ಲಿ ನೈತಿಕ ಆದರ್ಶಗಳಿವೆಯೋ ಅದನ್ನ ಧರ್ಮವಾಗಿ ಅಶೋಕ ಒಪ್ಕೋತಾನೆ. ಅಂದ್ರೆ ಅಲ್ಲಿ ಕೇವಲ ಒಂದು ಧರ್ಮದಲ್ಲಿ ನೈತಿಕ ಮೌಲ್ಯ ಕೂಡ ಇರಬೇಕಾಗತ್ತೆ. ಕೇವಲ ಒಂದು ಯಾವುದೋ ಆಚರಣೆ ಅಲ್ಲ, ಒಂದು ಬ್ಲೈಂಡ್ ಆಗಿ ಯಾವುದನ್ನು ಫಾಲೋ ಮಾಡೋದಲ್ಲ. ಅಲ್ಲಿ ಕೆಲವೊಂದು ನೈತಿಕ ಆದರ್ಶಗಳಿರಬೇಕು. ಒಂದು ಧರ್ಮವನ್ನು ಆಚರಣೆ ಮಾಡೋದ್ರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆ, ಅಲ್ಲಿ ಯಾವುದೇ ರೀತಿ ಪ್ರಜಾ ಕಲ್ಯಾಣ ಇಲ್ಲ, ಒಂದು ಅಹಿಂಸೆ ಇಲ್ಲ, ಕೇವಲ ಹಿಂಸೆ ಮಾತ್ರ ಇದೆ ಅಂದಾಗ, ಸೊ ಒಂದು ಪ್ರಾಣಿ ಬಲಿ ಇದೆ ಅಥವಾ ಪಕ್ಷಿ ಬಲಿ ಇದೆ, ಈ ರೀತಿಯಾದಂತಹ ಒಂದು ಹಿಂಸೆಗಳಿದ್ದಾಗ ಒಂದು ಇವನ್ ಪ್ರಾಣಿಗಳಿಗೂ ಕೂಡ ತೊಂದರೆ ಆಗಬಾರ್ದು. ಅಶೋಕನ ಧರ್ಮದಲ್ಲಿ ಹೇಳುತ್ತೆ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೂ ಕೂಡ ತೊಂದರೆ ಆಗಬಾರ್ದು ಅಂತ. ಸೊ ಇಂಥ ಒಂದು ಆದರ್ಶಗಳು ಅಶೋಕನ ಧರ್ಮದಲ್ಲಿ ಇವೆ. ಅಶೋಕ ತುಂಬಾ ಸರಳವಾದ, ನೈತಿಕವಾದ ಹಾಗೂ ಆಚಾರಯುತ ಧರ್ಮವನ್ನು ಬೋಧಿಸ್ತಾನೆ. ನೆನ್ಪಿಟ್ಕೋಬೇಕು, ಅಶೋಕ ತುಂಬಾ ಸರಳವಾದ, ನೈತಿಕವಾದ ಹಾಗೂ ಆಚಾರಯುತವಾದಂತಹ ಧರ್ಮವನ್ನ ಬೋಧಿಸಿದ. ಎಲ್ಲರೂ ಪಾಲಿಸುವಂತಹ ಸರಳವಾದ ಧರ್ಮವಾಗಿತ್ತದು. ಎಲ್ಲರೂ ಕೂಡ ಪಾಲಿಸಬಹುದು. ಒಂದು ಕೆಳಮಟ್ಟದವರು ಪಾಲಿಸಬಹುದು ಅಥವಾ ಮೇಲ್ಮಟ್ಟದವರು ಪಾಲಿಸಬಹುದು. ಯಾವುದೇ ರೀತಿಯಾದಂತಹ ವೈಭವಯುತವಾದಂತಹ ಪೂಜೆ ಇರಲಿಲ್ಲ. ಸಿಂಪಲ್ ಆದಂತಹ ಒಂದು ನೈತಿಕ ಆದರ್ಶಗಳು ಅದರಲ್ಲಿ ಇದ್ವು. ಎಲ್ಲರೂ ಕೂಡ ಒಂದು ಪಾಲಿಸುವಂತಹ ಸರಳವಾದಂತಹ ಧರ್ಮವಾಗಿತ್ತು. ಅವನ ಧರ್ಮದಲ್ಲಿ ಸಾರ್ವಕಾಲಿಕ ಮೌಲ್ಯಗಳು ಅಡಕವಾಗಿದ್ವು. ಅವನ ಧರ್ಮದ ಸಾರ ಮುಂದಿನ ಪೀಳಿಗೆಯ ರಾಜರಿಗೆಲ್ಲ ಆದರ್ಶವಾಯಿತು. ಯಾಕಂದ್ರೆ ಮುಂದಿನ ಪೀಳಿಗೆ ರಾಜರು ಕೂಡ ಇದನ್ನ ಫಾಲೋ ಮಾಡಬೇಕಾಗತ್ತೆ. ಇದರಲ್ಲಿ ಪ್ರಜಾ ಕಲ್ಯಾಣ ಇತ್ತು, ಮುಖ್ಯವಾಗಿ ಪ್ರಜಾ ಕಲ್ಯಾಣ ಇತ್ತು. ಆದ್ರಿಂದ ಈ ಅಶೋಕನ ಧರ್ಮದ ಸಾರ ಮುಂದಿನ ಪೀಳಿಗೆಯ ರಾಜರಿಗೆಲ್ಲ ಒಂದು ಆದರ್ಶವಾಗತ್ತೆ. ಅಶೋಕ ಧರ್ಮದ ಸಾರ ನಮ್ಮ ವಿದೇಶಾಂಗ ನೀತಿಗೆ ದಾರಿದೀಪವಾಯಿತು. ಸೊ ವಿದೇಶಾಂಗ ನೀತಿ, ಯಾಕಂದ್ರೆ ಅಶೋಕ ಹೇಳ್ತಾನೆ ವಿದೇಶಗಳಿಗೂ ಕೂಡ ಒಂದು ಧರ್ಮದ ಪ್ರಚಾರಕ್ಕಾಗಿ ನಿಯೋಜನೆ ಮಾಡ್ತಾನೆ. ಸ್ವತಃ ತನ್ನ ಮಕ್ಕಳನ್ನೇ ವಿದೇಶಕ್ಕೆ ಕಳಿಸ್ತಾನೆ. ಅಂದ್ರೆ ನಾವು ವಿದೇಶದವರ ಜೊತೆಗೂ ಕೂಡ, ನಮ್ಮ ನೆರೆಹೊರೆ ದೇಶದವರ ಜೊತೆಗೂ ಕೂಡ ನಾವು ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್ ಅನ್ನ ಹೊಂದಿರಬೇಕು. ವಿದೇಶ ನೀತಿಗೆ ಕೂಡ ಅದೊಂದು ದಾರಿದೀಪವಾಗ್ತು. ಯಾಕಂದ್ರೆ ವಿದೇಶದ ಜೊತೆಗೆ, ನಮ್ಮ ನೆರೆಹೊರೆಯ ದೇಶದ ಜೊತೆಗೆ ನಾವು ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದಾಗ ಇನ್ನಷ್ಟು ನಾವು ಒಂದು ಜಾಗತಿಕವಾಗಿ ವಿಜೃಂಭಣೆ ಹೊಂದ್ತೀವಿ, ಜಾಗತಿಕವಾಗಿ ನಾವು ರೆಕಗ್ನೈಸ್ ಆಗ್ತೀವಿ. ಇವೆಲ್ಲವೂ ಕೂಡ ಈ ಒಂದು ಅಶೋಕನ ಧರ್ಮದಿಂದಲೇ ತಿಳ್ಕೋಬಹುದು. ಇನ್ನು ನಮ್ಮ ಪಂಚಶೀಲ ತತ್ವಗಳಲ್ಲಿ ಅಶೋಕನ ಧರ್ಮದ ಆದರ್ಶ ಅಡಗಿದೆ. ಸೊ ನಾವು ಇವತ್ತೇನು ಫಾಲೋ ಮಾಡ್ತಾ ಇದ್ದೀವಿ ಪಂಚಶೀಲ ತತ್ವಗಳು, ಅದರಲ್ಲೂ ಕೂಡ ಅಶೋಕನ ಧರ್ಮದ ಆದರ್ಶ ಇದೆ. ಅಂತಾರಾಷ್ಟ್ರೀಯ ಸಹಬಾಳ್ವೆ, ನಾವು ಬದುಕೋಣ, ಮತ್ತೊಬ್ಬರನ್ನ ಬದುಕಿಸೋಣ, ಅವರ ಜೊತೆ ಒಟ್ಟಾಗಿ ಬದುಕೋಣ. ಸಹಬಾಳ್ವೆ, ಅಂತಾರಾಷ್ಟ್ರೀಯ ಸಹಬಾಳ್ವೆ, ಸೋದರತ್ವ ಭಾವನೆಗಳ ಮೇಲೆ ಅಶೋಕನ ಧರ್ಮದ ಪ್ರಭಾವ ಬೀರಿದೆ ಅಂತ. ಸೊ ಅಂತಾರಾಷ್ಟ್ರೀಯ ಸಹಬಾಳ್ವೆ ಆಗಿರ್ಬೋದು, ಸೋದರತ್ವ ಭಾವನೆಗಳ ಮೇಲೆ ಅಶೋಕನ ಧರ್ಮದ ಪ್ರಭಾವ ಬೀರಿದೆ. ಸೊ ಒಟ್ಟಾಗಿ ಎಲ್ಲವನ್ನ ನೋಡಿದಾಗ ಅಶೋಕನ ಧರ್ಮದ ಸಾರ, ಅಶೋಕನ ಧರ್ಮ ಅಥವಾ ಧರ್ಮದ ಸಾರದಲ್ಲಿ ಹೆಚ್ಚಾಗಿ ನೈತಿಕ ಮೌಲ್ಯ ಇದೆ,
ಹೆಚ್ಚಾಗಿ ನೈತಿಕ ಮೌಲ್ಯಗಳು ಅಡಕವಾಗಿವೆ. ಈ ನೈತಿಕ ಮೌಲ್ಯಗಳು ಅಡಕವಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಅಶೋಕನ ಧರ್ಮವನ್ನ ಪಾಲಿಸಬಹುದು. ಹಾಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿಜೃಂಭಣೆಯ ಸೆಲಿಬ್ರೇಷನ್ ಇಲ್ಲ ಅಥವಾ ವಿಜೃಂಭಣೆಯ ಆಚರಣೆಗಳಿಲ್ಲ. ಕೇವಲ ನೈತಿಕ ಮೌಲ್ಯಗಳನ್ನು ಪಾಲಿಸುವುದರ ಜೊತೆಗೆ ಒಂದು ಧರ್ಮವನ್ನ ನಾವು ಅಳವಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಆ ಒಂದು ಧರ್ಮದಿಂದಲೇ ಪ್ರಜಾ ಕಲ್ಯಾಣ ಆಗ್ತಾ ಇದೆ. ಆ ಒಂದು ಧರ್ಮದಿಂದ ಆಗ್ತಾ ಇದೆ. ಅದೇ ರೀತಿ ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಆಗ್ತಾ ಇಲ್ಲ. ಅಹಿಂಸಾ ನೀತಿಯ ಈ ಧರ್ಮದಲ್ಲಿದೆ. ಸೊ ಅದೇ ರೀತಿ ಬೌದ್ಧ ಧರ್ಮದ ಪ್ರಚಾರವನ್ನ ಕೂಡ ಅಶೋಕ ಮಾಡ್ತಾನೆ. ಸೊ ಒಟ್ಟಾಗಿ ಒಬ್ಬ ರಾಜನ ಉದ್ದೇಶ ಏನಾಗಿರಬೇಕು ಅಂತಂದ್ರೆ ಪ್ರಜಾ ಕಲ್ಯಾಣ, ಪ್ರಜೆಗಳಿಗೆ ಹಿತಕ್ಕೆ ಅಥವಾ ಪ್ರಜೆಗಳ ಹಿತಕ್ಕೆ ಒಂದು ಒಪ್ಪುವಂತಹ ಧರ್ಮವನ್ನ, ನೀತಿಯನ್ನ ಒಂದು ರಾಜ್ಯದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಆ ಒಂದು ಟೋಟಲ್ ಆದಂತಹ ರಾಜ್ಯದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಒಂದು ರಾಜ್ಯ ಇದೆ, ಆ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳಿದ್ದಾರೆ. ಈ ಪ್ರಜೆಗಳಿಗೆ ಹಿತ ಇರಬೇಕು, ಈ ಪ್ರಜೆಗಳ ಕಲ್ಯಾಣ ಆಗಬೇಕು. ಇಂಥ ಒಂದು ಧರ್ಮವನ್ನ ಆಚರಣೆ ಮಾಡಬೇಕಾಗತ್ತೆ. ಇಂಥ ಒಂದು ಕೆಲಸವನ್ನ ಅಶೋಕನ ಧರ್ಮ ಮಾಡ್ತು, ಅಶೋಕನ ಧಮ್ಮ ಪರಿಕಲ್ಪನೆಯಲ್ಲಿ ಇತ್ತು ಅಂತ ಹೇಳಲಾಗುತ್ತೆ ಒಟ್ಟಾಗಿ ಅಂತ ಹೇಳ್ತಾ. ಸೊ ಇಷ್ಟು ಇವತ್ತಿನ ಪ್ರಶ್ನೆ ಚರ್ಚೆ ಆಗಿರುತ್ತೆ. ಸೊ ಈ ಒಂದು ಚರ್ಚೆಯ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ನೀವು ಕೂಡ ಉತ್ತರ ಬರೆಯುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಸೊ ಇವತ್ತಿನ ಚರ್ಚೆ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಆನ್ಸರ್ಸ್ ಅನ್ನ ಕೂಡ ನೀವು ಕೂಡ ಬರೆಯುವಂತಹ ಪ್ರಯತ್ನವನ್ನ ಮಾಡಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಅಂತ ಹೇಳ್ತಾ, ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಚರ್ಚೆ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು.